ತಾವೆಲ್ಲರಿಗಿಂತ ದೊಡ್ಡವರು ಯಜಮಾನರು ಅಂತ ಹೇಳ್ಕೊಳ್ಳೋ ಬರದಲ್ಲಿ ನಮ್ಮನ್ನ ಹೀಗೆಳೆಯೋರು ಕಮಲಾಸನ್ ಮೊದಲನೇವರು ಅಲ್ಲ, ಕೊನೆಯವರು ಅಲ್ಲ. ಹಿಂದೆ ರಾಜಾಜಿ, ನಮ್ಮ ರಾಜಾಜಿನಗರದ ರಾಜಾಜಿ, ಭಾರತದ ಕಡೆಯ ಗವರ್ನರ್ ಜನರಲ್ ಇದ್ರಲ್ಲ, ಅವರು ಬರದೇ ಬಿಟ್ಟಿದ್ರು ಒಂದು ಕಡೆ. ತಮಿಳು ಎಲ್ಲ ದ್ರಾವಿಡ ಭಾಷೆಗಳ ತಾಯಿ, ಎಲ್ಲ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ಗಳಿಗೆ ತಾಯಿಯೇ ತಮಿಳು ಅಂತ. ಆ ಕರ್ನಾಟಕದಲ್ಲಿ ಅವಲು ಗುಲ್ಲೆಬ್ಬಿತು. ಕನ್ನಡಿಗರು ಅವತ್ತು ಗಲಾಟೆ ಮಾಡಿದ್ರು, ಕೊಡಪ್ಪ ಸಾಕ್ಷಿ ಅಂದ್ರು. ಅವ್ರ ಕೈಲಿ ಕೊಡಕ್ಕಾಗ್ಲಿಲ್ಲ. ಆದ್ರೂ ಮೊಂಡವಾದ ಅವ್ರದ್ದು, ಇಲ್ಲ ಇಲ್ಲ ಹೌದು ಇದೆ, ನಾವೇ ಸೀನಿಯರ್ಸು, ನಾವೇ ನಿಮಗೆ ತಾಯಿ ಅಂತೆಲ್ಲ ಶುರು ಮಾಡಿದ್ರು. ಕನ್ನಡಿಗರು ಯಾವಾಗ ರೊಚ್ಚಿಗೆ ಇದ್ರು ಬರ್ಕೊಟ್ರು, ಇಲ್ಲಪ್ಪ ನನ್ನ ಹತ್ರ ಯಾವುದು ದಾಖಲೆ ಇಲ್ಲ ಅಂತ. ಈಗ ಕಮಲಾಸನ್ ಸರ್ದೆ ಕನ್ನಡವೇ ಆಗಲಿ ತಮಿಳೇ ಆಗಲಿ ಯಾವುದು ಯಾವುದರ ಮಕ್ಕಳು ಅಲ್ಲ, ಯಾವುದು ಯಾವುದರ ತಾಯಿನೂ ಅಲ್ಲ. ನಾವೆಲ್ಲ ಸ್ವತಂತ್ರವಾಗಿ ಹುಟ್ಟಿದಂಥ ಸೋದರ ಭಾಷೆಗಳು, ನಾವೆಲ್ಲ ಸ್ವತಂತ್ರವಾಗಿ ಹುಟ್ಟಿದಂಥ ಸೋದರ ಭಾಷೆಗಳು. ಅಶೋಕನ ಕಾಲದ ಬ್ರಹ್ಮಗಿರಿಯ ಶಾಸನದಲ್ಲಿ ಕನ್ನಡ ಪದ ಇಸಿಲ ಅಂತ ಬರುತ್ತೆ. ಅಶೋಕನ ಕಾಲಮಾನ ಕ್ರಿಸ್ತಪೂರ್ವ 300 ಅಲ್ವೇನ್ರಿ? ಮತ್ತೆ ನಾವು ಕ್ರಿಸ್ತಪೂರ್ವದಿಂದನೇ ಕನ್ನಡ ಪದ ಬಳಕೆಯಲ್ಲಿತ್ತು ಅಂತ ಅರ್ಥ ತಾನೆ. ಟಾಲೆಮಿ ಇದನ್ನಲ್ಲಪ್ಪ, ಅರ್ಥಶಾಸ್ತ್ರಜ್ಞ ಟಾಲೆಮಿ, ಅವನು ಕನ್ನಡ ಪದಗಳನ್ನು, ಆ ತನ್ನ ಕಾಲದಲ್ಲಿದ್ದಂಥ ಕನ್ನಡ ಪದಗಳನ್ನು ಲಿಸ್ಟೇ ಮಾಡಿದ್ದಾನೆ. ನಾಗೂರು, ಇಂಡಿ, ಭೀಮಾ ನದಿ ಇವೆಲ್ಲ. ಸೊ ನಾವು ಅಷ್ಟು ಅಳುಬರಲ್ವೇ? ಸೊ ಕನ್ನಡ ಯಾವ ಕಾಲದಿಂದನೂ ಬಳಕೆಯಲ್ಲಿದೆ. ಇವರು ತಮಿಳು ಯಾವ ಕಾಲದಿಂದ ಬಳಕೆಯಲ್ಲಿತ್ತು ಅಂತ ಕ್ಲೈಮ್ ಮಾಡ್ತಾರಲ್ಲ, ಅದೇ ಕಾಲದಿಂದ, ಅದಕ್ಕೂ ಹಿಂದಿನ ಕಾಲದಿಂದ ಕನ್ನಡವೂ ಬಳಕೆಯಲ್ಲಿದೆ. ಕನ್ನಡಿಗರು ನಾವು ಅಷ್ಟೇ ಸೀನಿಯರ್ಗಳು. ನಮಗೆ ಯಾರು ತಂದೆ ರೀ? ಈಶ್ವರನ ತಂದೆ ತಾಯಿ ಯಾರಪ್ಪ? ಯಾರ್ರೀ ದೇವ್ರಿಗೆ ತಂದೆ ತಾಯಿ? ಇಲ್ಲ ತಾನೆ. ಹಾಗೆ ಕನ್ನಡಕ್ಕೂ ತಂದೆ ತಾಯಿ ಇಲ್ಲ. ನಾವು ಹುಟ್ಟಿರೋರೇ, ನಾವು ಸ್ವತಂತ್ರವಾಗಿ ಹುಟ್ಟಿ ಬೆಳೆದು ಇಲ್ಲಿವರೆಗೂ ಬಂದಿದ್ದೀವಿ ನಾವು. ತಮಿಳು